ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ. ನೀರು ದೋಸೆ ಮಶ್ರೂಮ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಮಶ್ರೂಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಈಗ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ, ಹಾಗಾಗಿ ಫುಲ್ ತುಂಬ ಕೆಲಸ ಇದೆ, ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಬಟ್ ಆಗಲೇ ಅಡುಗೆ ಮಾಡಿಟ್ಟಿದ್ದೀನಿ. ನಾನು ಇವತ್ತು ಬೆಳಿಗ್ಗೆನೇ ಮಶ್ರೂಮ್ ಸಾಂಬಾರು ಮಾಡಿದ್ದೆ, ಸಾಟರ್ಡೆ ಆದ್ರೂ. ಏನಕ್ಕಂದರೆ ಇವತ್ತು ನಮ್ಮ ಮನೆಯವರು ಬೇರೆ ಇರಲಿಲ್ಲ, ಹಾಗಾಗಿ ನಾನು ಮತ್ತು ನನ್ನ ಪಾಪು ಜೊತೆ ಇಬ್ಬರೇ ಇದ್ದಿದ್ದು. ಇದಕ್ಕೇನಾದ್ರು ಒಂದು ಸ್ವಲ್ಪ ದೋಸೆ ಮಾಡಿಕೊಂಡು ಸಾಂಬಾರು ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಮಶ್ರೂಮ್ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಟೈಮ್ ಈಗ 9:30 ಆಗಿದೆ. ಇವತ್ತು ಸಾಟರ್ಡೆ ಅಲ್ವಾ, ಫುಲ್ ನೆಲ ಒರೆಸೋದು ಮತ್ತು ದೇವ್ರ ಪೂಜೆ ಮಾಡೋದು ಇದೆಲ್ಲ ಇರುತ್ತೆ ಕೆಲಸ. ಹಾಗಾಗಿ ಇನ್ನು ನಮ್ಮ ಪಾಪು ಇಟ್ಕೊಂಡು ಒಬ್ಬಳೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ಎಲ್ಲೆಲ್ಲೂ ಅವನದೇ ಸಾಮಾನು, ಎಲ್ಲೆಲ್ಲೂ ಅವನ ಸಾಮಾನು ಎಲ್ಲೆಲ್ಲೂ ಇಟ್ಟಿರ್ತಾನೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು, ಏನು ಮಾಡೋಕ್ಕಾಗಲ್ಲ. ನಾನೀಗ ನಮ್ಮ ಪಾಪುಗೆ ನೀರು ದೋಸೆ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ, ಪಾಪ ಹಸ್ಕೊಂಡೈತೆ. ಬೇಗ ನೀರು ದೋಸೆ ಹಾಕ್ಕೊಡೋಣ ಅಂತ. ಅಕ್ಕಿ ತಿಂದು ಬೇಗ ಆಗುತ್ತೆ, ತುಂಬ ಚೆನ್ನಾಗಿರ್ತವೆ ನೀರು ದೋಸೆ, ತುಂಬ ಸಾಫ್ಟ್ ಆಗಿದೆ. ನಾನು ಇದಕ್ಕೊಂದು ಸ್ವಲ್ಪ ರವೆ ಹಾಕ್ಕೊಳ್ತೀನಿ. ರವೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತದೆ ಅಂತ. ಏನಪ್ಪ ಇದು ಬೇಗ ದೋಸೆ ಹಾಕ್ಕೊಡ್ತೀನಿ. ನಾನಿದು ನೀರು ದೋಸೆನ ಇದು ಕುಂಬಾರೊಲೆ ಬರುತ್ತೆ, ಹಂಚು ಬರುತ್ತೆ ಅಂತಾರಲ್ಲ, ಆ ಥರದೊಳಗೆ ಒಯ್ಯೋದು. ಇದರೊಳಗೆ ಒಯ್ಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆದು ಮತ್ತು ತುಂಬ ತೆಳುವಾಗಿ ಬರ್ತವೆ, ಏನು ದಪ್ಪ ಆ ಥರ ಬರಲ್ಲ. ಅದಕ್ಕೆ ಯಾವಾಗಲೂ ನೀರು ದೋಸೆ ಇದೆ ಥರ ಈ ಹಂಚಲ್ಲೇ ಒಯ್ಯೋದಿದ್ರು. ನೀರು ದೋಸೆ ಮಶ್ರೂಮ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಮಶ್ರೂಮ್ ಸಾಂಬಾರ್ದು. ಇದು ಕಾಂಬಿನೇಷನ್ನು ಅಷ್ಟೇ ಚೆನ್ನಾಗಿರುತ್ತೆ. ರೆಡಿ ಆಯಿತು. ಈಗ ನಮ್ಮ ಪಾಪಕ್ಕೆ ತಿನ್ನಿಸ್ಬೇಕು ಮೊದಲು. ಇಲ್ಲಿ ತುಂಬಾ ಒಂಥರ ಹ್ಯೂಮಿಡಿಟಿ ಇರುತ್ತೆ ಇದು ಟ್ರಿವೆಂಡ್ರಮಲ್ಲಿ. ಹಾಗಾಗಿ ನಮ್ಮ ಪಾಪು ಯಾವಾಗಲೂ ಬನಿನ ಹಾಕ್ಕೊಂಡಿರ್ತಾನೆ, ಇಲ್ಲಾಂದರೆ ಬನಿನ ಬಿಚ್ಚಿಟ್ಟು ಕೂತ್ಕೊಂಡಿರ್ತಾನೆ, ಅಷ್ಟು ಸೆಕೆ ಇಲ್ಲಿ. ಹೆಂಗಿದೆ ಚಿತ್ತ? ಹೆಮ್ಮೆಯಾಗೈತಾ? ಮಶ್ರೂಮ್ ತಿಂತೀಯಾ? ಸರಿ. ಇಲ್ಲಿ ನೋಡಿ, ನಮ್ಮ ಜೊತೆ ಏನೋ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದೀಯ ಜೊತೆ? ಏನು ಮಾಡ್ತಿದ್ಯಪ್ಪ ನೀನು? ಏನು ಮಾಡ್ತಿದ್ಯಾ? ಪಚ್ಚ? ಎಲ್ಲಿ ಪಚ್ಚಂಡಿದ್ಯಾ? ಕಿಟಕಿನಲ್ಲಿ ಪಚ್ಚಂಡಿದ್ಯಾ? ಹೌದೇನು? ಹೆಂಗೆ ಪಚ್ಚಂಡಿದ್ಯಪ್ಪ? ಹೆಂಗೆ ಪಚ್ಚಂಡಿದ್ಯಾ ಜೊತೆ? ಹಂಗೆ ಪಚ್ಚಂಡಿದ್ಯೇನು? ಅಬ್ಬಬ್ಬ. ಹೆಂಗೆ ಜೊತೆ ಪಚ್ಚಮದು? ಹೆಂಗೆ ಪಚ್ಚಮದು? ನಂಗೆ ತೋರ್ಸಪ್ಪ ಹೆಂಗಪ್ಪ ಪಚ್ಚಮದು ನೀನು? ಹಂಗೆಲ್ಲ ಮಲ್ಕೋಬಾರ್ದಮ್ಮ,
ಅಲ್ಲಿ ಬೀಳ್ತೀಯಾ, ಹಂಗೆಲ್ಲ ಮಲ್ಕೋಬಾರ್ದು ಬುಜ್ಜಿ. ನಾನೀಗ ಮಧ್ಯಾಹ್ನ ಆಗಿದೆ, ಹಾಗಾಗಿ ಸ್ವಲ್ಪ ಟೊಮೆಟೊ ಹಣ್ಣಿಂದು ಒಂದು ಸ್ಕ್ರಬ್ ಮಾಡ್ಕೊಳ್ಳೋಣ ಅಂಥೇಳಿ ಟೊಮೆಟೊ ಪೀಸಸ್ ಮಾಡಿದ್ದೀನಿ. ಹಾಗೆ ಅದಕ್ಕೊಂದು ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಸ್ವಲ್ಪ ಗ್ಲೋ ಬರುತ್ತೆ ಸ್ಕಿನ್ನು. ನೋಡಿ, ಈ ರೀತಿ ಟೊಮೆಟೊಗೆ ಕಾಫಿ ಪುಡಿ ಹಾಕ್ಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಹಾಗೆ ಸ್ಕಿನ್ನು ಗ್ಲೋ ಬರುತ್ತೆ. ನೀವು ಯಾವಾಗಾದ್ರೂ ಟ್ರೈ ಮಾಡಿ. ನಮ್ಮ ಜೊತೆ ನಾನು ನೋಡಿ ಎದುರ್ಕೊಳ್ತಾ ಇದ್ದಾನೆ. ನೋಡಿ, ಈ ರೀತಿ ಒಂದು 15 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಅದು ಪೀಲೆಲ್ಲ ಹೋಗಬೇಕು ಟೊಮ್ಯಾಟೋದು, ಅಲ್ಲಿವರೆಗೂ ಮಾಡಿಕೊಂಡ್ರೆ ಕ್ಲೀನಾಗಿ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮ ಮುಖ ತೊಳೆದ್ಮೇಲೆ ಫೇಸ್ ಎಷ್ಟು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಹಾಯ್, ಈಗ ಸಂಜೆ ಒಂದು 4:30 ಆಗಿದೆ. ಇವತ್ತು ಶನಿವಾರ ಅಲ್ವಾ, ವಾರ ಮಾಡಬೇಕು. ಹಾಗಾಗಿ ಸ್ನಾನ ಎಲ್ಲ ಆಯಿತು. ಈಗ ಇಲ್ಲೇ ಓನರ್ ಮನೆ, ಅಂದರೆ ನಮ್ಮ ಮನೆ ಕೆಳಗಡೆ ಓನರ್ ಮನೆ ಇದೆಯಲ್ಲ, ಅಲ್ಲಿ ಮಾವಿನದು ಎಲೆ ಇದೆ, ಮಾವಿನ ಎಲೆ ಮತ್ತು ಹೂವು ಎಲ್ಲ ಇದೆ. ಹೋಗಿ ಕಿತ್ಕೊಂಡು ಬರಬೇಕು. ಇಲ್ಲಿ ಮೋಡ, ಸದ್ಯ ಮೋಡ ಆಗಿದೆ. ಮಳೆ ಬಂದುಬಿಟ್ರೆ ಮಾತ್ರ ಇಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ, ಇಲ್ಲಾಂದರೆ ಹ್ಯುಮಿಡಿಟಿ ತಡೆಯೋಕ್ಕಾಗ್ತಿರಲ್ಲ, ಅಷ್ಟು ಸೆಕೆ ಉಂಡ ಆ ಥರ ಇರುತ್ತೆ. ಹೆಂಗೋ ಸದ್ಯ ಮಳೆ ಬಂದರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ತಂಪಾಗಿದೆ ಹಂಗೇನೆ ಮಳೆ ಮೋಡ ಆಗಿರೋದಕ್ಕೆ. ಬಾ ಜೊತೆ ಹೋಗೋಣ, ಬಾ ಹೋಗ್ಬಿಟ್ಟು ಕಿತ್ಕೊಂಬರೋಣ, ಬಾ ನಡಿ ನಡಿ. ನಿಧಾನ ಕೀಳಿ. ನೋಡಿ, ಇದೆ ಇಲ್ಲಿ ಮಾವಿನ ಗಿಡ ಇದೆ. ಇಲ್ಲ ಒಂದು ಸ್ವಲ್ಪ ನಾನು ಕಳ್ಸಕ್ಕಿದ್ದನ್ನೇ ಇಡೋದು ಎಲೆನ. ಕಳ್ಸಕ್ಕೆ ಮಾವಿನ ಎಲೆನೂ ಇಡ್ಬೋದಲ್ವಾ, ಹಾಗಾಗಿ ಮಾವಿನ ಎಲೆನೇ ಇಡ್ತೀನಿ. ಮತ್ತು ಇಲ್ಲಿ ವೀಳ್ಯದೆಲೆಯಲ್ಲಿ ಹೋಗಿ ಅಂಗಡಿನಲ್ಲಿ ನೇನು ತೊಗೊಂಬರೋದು ಅಂತ ಅಷ್ಟೇ. ಹಾಗೆ ಇಲ್ಲೇ ಒಂದು ಸ್ವಲ್ಪ ದೇವರಿಗೆ ಹೂವನ್ನು ಕಿತ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಇಲ್ಲೊಂಥರ ಚಿಕ್ಕ ದಾಸವಾಳ ಇದು ಚೆನ್ನಾಗೈತೆ. ಇದೊಂಥರ ವೆರೈಟಿ ಅಂದ್ಕೊಳ್ಳಿ. ಕ್ಲೀನಾಗಿ ಇಡ್ಕೋಬೇಕು, ಉದುರಿಸ್ಬಾರ್ದು. ನಾನು ಬೇರೆ ಹೂವು ಕಿತ್ಕೊತೀನಿ, ಇಟ್ಕೊ. ಮತ್ತು ಇದು ಎಲ್ಲೋ ಫ್ಲವರ್ಸ್ ಇದೆಯಲ್ಲ, ಇದೊಂಥರ ಡಿಫ್ರೆಂಟ್ ಫ್ಲವರ್ಸು. ಎಲ್ಲರ ಮನೆ ಮುಂದೆನೂ ಈ ಥರ ಫ್ಲವರ್ಸ್ ಹಾಕಿದ್ದಾರೆ. ಇದನ್ನು ಆರಾಮಾಗಿ ತುಂಬ ಹೂವು ಬಿಡ್ತವೆ, ದೇವರಿಗೆ ಇಡ್ಬೋದು ಆರಾಮಾಗಿ. ಇದು ಏನು ಫ್ಲವರ್ ಅಂತ ನನಗೂ ಗೊತ್ತಿಲ್ಲ, ಬಟ್ ಎಲ್ಲರೂ ಹಾಕ್ಕೊಂಡಿದ್ದಾರೆ ಇಲ್ಲಿ ಮನೆ ಮುಂದೆ. ಇಷ್ಟ ಆದರೆ ಸಾಕಾಗುತ್ತೆ, ನಾನೇನು ಜಾಸ್ತಿ ಏನು ಇಟ್ಕೊಂಡಿಲ್ಲಲ್ಲ. ಜಾಸ್ತಿ ಪಾತ್ರೆ ಸಾಮಾನಾಗಲಿ ಅಥವಾ ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಲಿ ಮತ್ತು ದೇವ್ರ ಸಾಮಾನಾಗಲಿ ಏನು ಜಾಸ್ತಿ ಏನು ಇಟ್ಕೊಂಡಿಲ್ಲ. ಜಸ್ಟ್ ಏನು ಬೇಕೋ ಸದ್ಯಕ್ಕೆ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಯಾಕಂದರೆ ನಾವು ಶಿಫ್ಟ್ ಆಗ್ತಾನೆ ಇರ್ತೀವಿ. ನಾನು ಮದುವೆ ಆದಾಗಿಂದ ಇದು ಆಲ್ರೆಡಿ 3ನೇ ಸಲ ಶಿಫ್ಟ್ ಆಗಿರೋದು ಇಲ್ಲಿಗೆ. ಫಸ್ಟ್ನೇ ವರ್ಷ ಇಲ್ಲಿ ತಮಿಳ್ನಾಡಲ್ಲಿದ್ವಿ, ಮತ್ತು ಸೆಕೆಂಡು ಮಹಾರಾಷ್ಟ್ರಕ್ಕೆ ಬಂದ್ವಿ. ಈಗಾಗಲೇ ಇಲ್ಲಿ ತ್ರಿವೇಂದ್ರಮ್ ಕೇರಳದಲ್ಲಿದ್ವಿ. ಹಾಗಾಗಿ ಶಿಫ್ಟ್ ಆಗ್ತಾನೆ ಇರ್ತೀವಿ. ಸದ್ಯಕ್ಕೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ನಮ್ಮದೇ ಸ್ವಂತ ಮನೆ ಆ ಥರ ಆದಾಗ ಬೇಕಾದರೆ ಏನು ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡು ಅದು ಆ ಮನೆಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇಟ್ಕೊಂಡಿರೋದು ನಾವು. ಮಳೆ ಸ್ಟಾರ್ಟ್ ಆಗೇ ಬಿಡ್ತು.
ನಾವು ಈಗ ಒಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ನಾನು ಮತ್ತು ನಮ್ಮ ಪಾಪು ಜೊತೆ. ಸ್ಟಾರ್ಟ್ ಆಗಿಬಿಡ್ತು, ಇನ್ನೇನು ಹೋಗೋಕ್ಕಾಗಲ್ಲ. ಬಟ್ ತಂಪಾಗಿದೆ ಈ ವೆದರಲ್ಲಿ. ಇಲ್ಲೆಲ್ಲ ಹೊರ್ಗಡೆ ಕುತ್ಕೊಂಡ್ಬಿಟ್ಟು ಒಂದು ಕಾಫಿ ಕುಡಿತಾಯಿದ್ರೆ ಆಹಾ ತುಂಬ ಸ್ವರ್ಗ ಇದ್ದಂಗೆ ಇರುತ್ತೆ. ಒಟ್ನಲ್ಲಿ ತಂಪಾದರೆ ಸಾಕು. ಜೊತೆ ಮಳೆ ಬರ್ತಾಯ್ತಾ? ಮಳೆ ಬರ್ತೈತಾ ಬುಜ್ಜಿ? ಮಿಂಚು 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 ಬಂತು. ಈಗ ಸಂಜೆ ಹಾಗೆ 6:30 ಆಗಿದೆ, ಮಳೆ ಇನ್ನೂ ಬರ್ತಾನೆ ಇದೆ. ನಾನು ಈಗ ತುಪ್ಪ ಮಾಡೋಣ ಅಂತ ಬಂದೆ. ತುಪ್ಪ ಖಾಲಿಯಾಗಿತ್ತು. ಈ ಸಲ ನಮ್ಮಮ್ಮ ಕಾಸಿ ಇಟ್ಟಿದ್ದೀನಿ ಅಂತೂ ನಾನು ಮರ್ಬಿಟ್ಟು ಅದೇ ಬಂದ್ಬಿಟ್ಟೆ. ಹಾಗಾಗಿ ಈಗ ಬೆಣ್ಣೆ ತಗೊಬಂದಿದ್ದು. ನಾನು ಅಂಗಡಿ ತುಪ್ಪ ಬಳಸಲ್ಲ, ಮಾಡಿರೋದು ಹೆಂಗೆ ಮಾಡಿರ್ತಾರೋ ಏನೋ ನಾವು ನೋಡಿರ್ತೀವ. ಹಾಗಾಗಿ ಅಮೂಲ್ ಬೆಣ್ಣೆನಲ್ಲೇ ನಾನು ತುಪ್ಪ ಮಾಡೋದು. ನೋಡಿ ಇದೊಂದು 1/4 kg ಅಷ್ಟಿದೆ ಅಮೂಲ್ ಬೆಣ್ಣೆ. ಇದರೊಳಗೆ ನಮ್ಮಮ್ಮ ಯಾವ ರೀತಿ ಮಾಡುತ್ತೋ ಅದೇ ರೀತಿನೇ ಮಾಡ್ಬೋದು. ಅದಕ್ಕೊಂದು ಸ್ವಲ್ಪ ಪುಡಿ ರೆಡಿ ಮಾಡ್ಕೋಬೇಕು. ಆ ಪುಡಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ತುಪ್ಪನೂ ಅಷ್ಟೇ ಎಷ್ಟು ರುಚಿಯಾಗಿ ಮರಳಾಗಿ ಬರುತ್ತೆ ಅಂದರೆ ನೀವು ಒಂದ್ಸಲ ನಾನು ಮಾಡೋದು ನೋಡಿ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಅದಕ್ಕೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ನಂದು ಶನಿವಾರ ಪೂಜೆ ಎಲ್ಲ ಆಯಿತು ಇವತ್ತು. ಅದಕ್ಕೆ ಫಸ್ಟ್ ಒಂದಿಷ್ಟು ತುಪ್ಪ ಮಾಡ್ಕೊಳ್ಳೋಣ. ತುಪ್ಪ ಖಾಲಿ ಆಗಿಬಿಟ್ಟಿತ್ತು. ಊರಿಂದ ತಗೊಬಂದಿದ್ರೆ ಸರಿ ಹೋಗಿರೋದು, ಬಟ್ ತರಕ್ಕೆ ಮತ್ತೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯನ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ, ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಮೆಂತ್ಯ ಎಲ್ಲ ಚಟಪಟ ಅಂತ ಇದೆ. ಹಿಂಗೆ ಅಂತ ಇರಬೇಕಾದ್ರೇ ನಾನು ಒಂದೆರಡು ನೋಡಿ ಒಂದು 3 ಲವಂಗ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 5 ಮೆಣಸು ತೊಗೊಂಡಿದ್ದೀನಿ. ಇವನ್ನ ಏನಕ್ಕೆ ಹಾಕೋದು ಅಂದರೆ ತುಪ್ಪ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಮೆಣಸು ಮತ್ತು ಲವಂಗ ಹಾಕೋದು. ತುಪ್ಪ ಎಷ್ಟು ದಿನ ಬೇಕಾದರೂ ಬಾಳಿಕೆ ಬರುತ್ತೆ. ನೋಡಿ ಈಗ ಮೆಣಸು ಮತ್ತು ಲವಂಗ ಹಾಕಿದ್ಮೇಲೆ ಹಾಗೆ ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ನೋಡಿ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಮತ್ತು 2 ಸ್ಪೂನ್ ಮೆಂತ್ಯ ಹಾಕಿದರೆ ಸಾಕಾಗುತ್ತೆ. ಇದೇ ಪುಡಿನೇ ತುಂಬ ದಿನವರೆಗೂ ಬರುತ್ತೆ. ನೋಡ್ತಾ ಇರಬೇಕಾದ್ರೆ ನೀವೇ ನೋಡಿ. ಈ ಪುಡಿನ ಹಾಕಿ ಮಾಡೋದ್ರಿಂದ ಸೇಮ್ ನಮ್ಮಮ್ಮ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟ್ ಇರುತ್ತೆ. ಆ ತುಪ್ಪ ಕಾಯಿಸ್ಬೇಕಾದ್ರೆ ಇನ್ನೂ ಏನೇನೋ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅದನ್ನು ತೋರಿಸ್ತೀನಿ ಹೇಗೆ ಕಾಯಿಸ್ಬೇಕು ಅಂತೇಳಿ. ನೀವೇ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಅಂಗಡಿನಲ್ಲಿ ತುಪ್ಪ ತರೋದಕ್ಕಿಂತ ಯಾವ್ಯಾವ ರೀತಿ ಮಾಡಿರ್ತಾರೋ ಅಲ್ಲಿ ನೋಡಿರಲ್ಲ ನಾವು. ಹೀಗೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಸ್ಮೆಲ್ ಘಮ ಘಮ ಅಂತ ಬರುತ್ತೆ, ಅವಾಗ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ. ನೋಡಿ ಈಗ ಆಗಿತ್ತು, ನಾನೀಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಈಗ ಉಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾರ್ಬಿಟ್ಟಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಈ ಪುಡಿನ ನೋಡಿ ಪುಡಿ ಮಾಡಿಕೊಂಡೆ. ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಮತ್ತು ಈಗ ತುಪ್ಪ ಕಾಯಿಸೋದು ತೋರಿಸ್ತೀನಿ. ಒಂದು ಸ್ಟೀಲ್ ಬಟ್ಲೆ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಇದು ಅಮೂಲ್ ಬೆಣ್ಣೆ ತೊಗೊಂಡ್ಬಂದಿದ್ದಲ್ಲ, ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋದು ನೋಡ್ಕೊಂಡು ತಗೊಬಂದರೆ ತುಪ್ಪ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಕರಗ್ತಾ ಇದೆ ಬೆಣ್ಣೆ. ನೋಡಿ ಈಗ ಇದಕ್ಕೆ ತುಪ್ಪಕ್ಕೆ ಹಾಕೋಕ್ಕೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಏಲಕ್ಕಿ ಹಾಕೋದ್ರಿಂದ ಸ್ಮೆಲ್ ಘಮ ಘಮ ಅಂತ ಬರ್ತಿರುತ್ತೆ ತುಪ್ಪದ್ದು. ದೂರ ಹೋಗಿ ನೋಡಿ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಮತ್ತು ಒಂದು 4-5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಇದನ್ನು ಕೂಡ ಈಗ ಜಜ್ಜಿಬಿಟ್ಟು ಅದರೊಳಗೆ ಹಾಕ್ತೀನಿ.
ಅದು ಬೆಣ್ಣೆ ಫ್ರೀಸರಲ್ಲಿ ಇಟ್ಟಿದ್ದೆ, ಹಾಗಾಗಿ ಕರ್ಗೋಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತೈತೆ. ನೋಡಿ, ಒಂದು 4-5 ಬೆಳ್ಳುಳ್ಳಿ ಹೆಸರು ಜಿಡ್ಜಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಂದು 5-6 ಎಲೆ ಅಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಕರ್ಬೇವಿನ ಎಲೆ. ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದೇನಕ್ಕೆ ಅಂದರೆ ತುಪ್ಪಕ್ಕೆ ಬೇಗ ಕೆಡೋದಿಲ್ಲ, ಎಷ್ಟು ದಿನ ಆದರೂ ಹಾಗೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೇನೆ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟು ತುಪ್ಪದ್ದು ಚೆನ್ನಾಗಿರೋದು. ಆದಷ್ಟು ಹತ್ರ ನಿಂತ್ಕೊಂಡೆ ಕಾಯಿಸಿದ್ರೆ ತುಪ್ಪ ಒಳ್ಳೆಯದು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ನೋಡ್ಕೊಂಡು ಕಾಯಿಸ್ತಾ ಇರಬೇಕು ನಿಧಾನಕ್ಕೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಇದು ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೊರೆ ಬರ್ತಾ ಇರೋವಾಗ ಇನ್ನೂ ಕಾದಿಲ್ಲ ಅಂತ ಒಂದು ಸ್ವಲ್ಪ ಈ ನೊರೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಎಣ್ಣೆ ಥರ ತೇಲ್ಬೇಕು, ಆವಾಗ ತುಪ್ಪ ಕಾದಿದೆ ಅಂತ. ಮತ್ತು ಗಮ್ಮ ಅಂತ ಸ್ಮೆಲ್ ಬರ್ತಾ ಇರ್ತೈತೆ, ನೋಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ. ಆಹಾ, ತುಪ್ಪ ಕಾಯಿಸೋದು ನೋಡಿ, ಈ ಥರ ಎಲ್ಲ ನೊರೆ ಮೇಲ್ಗಡೆ ನೊರೆ ಎಲ್ಲ ಹೋಗ್ಬೇಕು. ನೋಡ್ಕೊಂಡು ಆದಷ್ಟು ಹತ್ರ ನಿಂತ್ಕೊಂಡೆ ಕಾಯಿಸೋದು ಒಳ್ಳೆಯದು. ನೋಡಿ, ತುಪ್ಪ ಗಮ್ಮ ಅಂತ ಇದೆ, ತುಂಬ ಚೆನ್ನಾಗಿ ಕಾದಿದೆ. ಆಹಾ, ಘಮ ಅಂತ ಇದೆ. ನೋಡಿ, ತುಪ್ಪ ಘಮ ಅಂತ ಇದೆ, ಆರಿದೆ ತುಪ್ಪ. ಈಗ ಇದನ್ನ ಸೋಸ್ಕೊಳ್ಳೋಣ ಅಂತ ಬಾಕ್ಸಿಗೆ ಒಂದು ಸೋಸ್ಕೊಂಡು. ನೋಡಿ, ಆಲ್ಮೋಸ್ಟ್ ಒಂದು 3/4 ಬಾಕ್ಸ್ ಅಷ್ಟು ತುಪ್ಪ ಬಂದಿದೆ. 1/4 kg ಬೆಣ್ಣೆಗೆ ಎಷ್ಟೊಂದು ತುಪ್ಪ ಬಂದಿದೆ ನೋಡಿ. ಆರಾಮಾಗಿ ನೀವೇ ಮನೇಲಿ ಕಾಯಿಸ್ಕೊಬೋದು. ಸುಮ್ಮನೆ ಮನೇಲಿ ಅಲ್ಲಿ ಅಂಗಡಿನಲ್ಲಿ ಹೋಗಿ ಯಾವುದೋ ಥರದ್ದು ರೆಡಿ ತುಪ್ಪ ತಗೊಬರೋದಕ್ಕಿಂತ ಈಗ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತೀನಿ. ನೋಡಿ, ತುಪ್ಪ ಎಷ್ಟು ಮರಳಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೀವೇ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಈ ಥರ ಬೆಣ್ಣೆನ ತೊಗೊಬಂದು ಅಥವಾ ಬೆಣ್ಣೆನ ನೀವೇ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.